ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಹಾಸ್ಪಿಟ್ಲ್ಗೆ ಹೋಗ್ತೀವಿ, ಈ ಥರ ಎಲ್ಲ ಡೌಟ್ಸ್ ಇದೆ, ಯಾರನ್ನ ಕೇಳೋದು? ಡಾಕ್ಟರ್ನ ಕೇಳಿದ್ರೆ ಡಾಕ್ಟರ್ ಬಂದು ಇದನ್ನು ಸರಿ ಮಾಡ್ತಾರಾ? ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ಈ ಕೆಲವೊಂದು ಡೌಟ್ಸ್ಗಳನ್ನು ನಾವು ಮನೆಯಲ್ಲೇ ಕ್ಲಿಯರ್ ಮಾಡ್ಕೋಬೋದಾ? ಈ ರೀತಿ ಎಲ್ಲ ಕ್ವೆಶನ್ಸ್ ತುಂಬ ಜನ ಹೆಣ್ಮಕ್ಳಿಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬಂದು ನೀವು ನಾರ್ಮಲ್ಗಾದರೂ ಹೋಗಿ, ಸಿ ಸೆಕ್ಷನ್ಗಾದರೂ ಹೋಗಿ, ಒಂದು ವೇಳೆ ನಿಮಗೆ ಈ ರೀತಿ ಡೌಟ್ಸ್ ಇದೆ ಅಂದರೆ ಏನಂತಂದರೆ ನಾವು ಕ್ಲೀನ್ ಶೇವ್ ಮಾಡ್ಕೊಂಡು ಹೋಗಬೇಕಾ ನಮ್ಮ ಪ್ರೈವೇಟ್ ಪಾರ್ಟ್ಸನ್ನು? ಸೊ ನಮಗೆ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಮಗೆ ನಾರ್ಮಲ್ ಆಗುವಂಥ ಸಮಯದಲ್ಲಿ ಆ ಹೇರ್ಸ್ ಎಲ್ಲನೂ ಬೇಬಿ ಹುಟ್ಟೋವಾಗ ತೊಂದರೆ ಆಗಲ್ವಾ? ಈ ರೀತಿ ಕ್ವೆಶನ್ಸು. ಆ್ಯಂಡ್ ನೆಕ್ಸ್ಟ್ ಬಂದು ಕೆಲವ್ರಿಗೆ ನಾರ್ಮಲ್ ಡೆಲಿವರಿ ಪೇಯ್ನ್ ಸ್ವಲ್ಪ ಫೀಲ್ ಆಗಿರುತ್ತೆ, ಅವ್ರಿಗೆ ಟಾಯ್ಲೆಟ್ ಪಾಸ್ ಆಗೋ ಥರ ಕೆಲವೊಂದು ವಿಷಯಗಳು ಒಂದು ಸ್ವಲ್ಪ ಮನಸ್ಸಿಗೆ ಬಂದು ಹೋಗ್ತಾ ಇರುತ್ತೆ. ಅವಾಗ ಟಾಯ್ಲೆಟ್ ಪಾಸ್ ಆದರೆ ಡಾಕ್ಟರ್ಸ್ ಏನಾದರೂ ಬೈದ್ಬಿಡ್ತಾರಾ? ಒಂದು ವೇಳೆ ಯೂರಿನ್ ಮಾಡಿಬಿಟ್ರೆ ಆ ಟೈಮಲ್ಲಿ ಪ್ರೆಷರ್ ಹಾಕೋವಾಗ ಡಾಕ್ಟರ್ಸ್ ಬೈದ್ಬಿಡ್ತಾರಾ ಅನ್ನೋ ಥರ ಕ್ವೆಶನ್ಸ್ ನಿಮಗಿರುತ್ತೆ. ನೆಕ್ಸ್ಟ್ ಬಂದು ನೀವು ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ, ಸೊ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣವೇ ಡೆಲಿವರಿ ವಾರ್ಡ್ಗೆ ಕರ್ಕೊಂಡು ಅಂದರೆ ಡೆಲಿವರಿ ಆಗೋವಾಗ ವಾರ್ಡ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಏನೇನೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ಕ್ವೆಶನ್ಸು ತುಂಬ ಜನರಿಗೆ ತಲೆಯಲ್ಲಿ ಹೋಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋ. ಮೇಯ್ನ್ 2 ಕ್ವೆಶನ್ಸ್ ಬಂದು ಆ ಒಂದು ಏರಿಯಾವನ್ನು ಕ್ಲೀನ್ ಮಾಡ್ಕೋಬೇಕಾ ಅನ್ನೋದು, ಎರಡನೇದು ಬಂದು ಟಾಯ್ಲೆಟ್ ಪಾಸ್ ಆಗ್ಬಿಡುತ್ತಾ ಅನ್ನೋದು. 2 ಬಂದು ಸಿಕ್ಕಾಪಟ್ಟೆ ದೊಡ್ಡ ಡೌಟ್ಗಳೇನೆ. ಮೂರನೇದು ಇನ್ನೂ ಒಂದು ದೊಡ್ಡ ಡೌಟ್ ಇದೆ, ನಾರ್ಮಲ್ ಡೆಲಿವರಿ ಆಗುವಾಗ ಒಂದು ಪ್ಲೇಸನ್ನು ಕಟ್ ಮಾಡ್ತಾರೆ, ಯಾಕೆ ಕಟ್ ಮಾಡ್ತಾರೆ? ಇದೊಂದು ವಿಷಯ. ಈ ರೀತಿ ಕ್ವೆಶನ್ಸ್ ಎಲ್ಲನೂ, ಮತ್ತು ಹೊಲಿಗೆ ಹಾಕುವಾಗ ನೋವಾಗುತ್ತಾ ಅನ್ನೋ ಥರ ಕ್ವೆಶನ್ಸು. ಸೊ ಇದೆಲ್ಲನೂ ನಾನು ಇವಾಗ ಒನ್ ಬೈ ಆಗಿ ಹೇಳ್ತೀನಿ. ಸೊ ನೀವು ಅದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಬಂದು ನಿಮಗೇನಾದರೂ ಆ ಒಂದು ಏರಿಯಾವನ್ನು ಕ್ಲೀನ್ ಮಾಡ್ಕೋಬೇಕು ಅನ್ನೋ ಥರ ನಿಮ್ಮ ಮನಸ್ಸಿದೆ. ಸೊ ನಾನು ಕ್ಲೀನಾಗಿ ಹೋಗಬೇಕು, ನಾನು ಹೇರ್ ಎಲ್ಲ ಇಟ್ಕೊಂಡೋದ್ರೆ ಡಾಕ್ಟರ್ಸ್ ಏನು ಅನ್ಕೋತಾರೋ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಸೊ ನಾನು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ವ್ಯಾಕ್ಸೋ ಇಲ್ಲ ಪಾರ್ಲರ್ಸ್ಗೆಲ್ಲ ಹೋಗಿ ಕೆಲವರು ವ್ಯಾಕ್ಸ್ ಮಾಡಿಸ್ಕೊತಾರೆ, ಅಂದರೆ ಕೈಯಲ್ಲಿ ಕಾಲಲ್ಲೆಲ್ಲ ಕೂದಲು ತೆಗೆಸ್ಕೋತಾರಲ್ಲ ಅದೇ ಥರ ಆ ಏರಿಯಾದಲ್ಲೂ ಕೂದಲು ತೆಗಿತಾರೆ. ಸೊ ಆ ಒಂದು ಪ್ಲೇಸಲ್ಲಿ ಕೂದಲು ತೆಗಿಬೇಕು ಅನ್ನೋ ಕಾರಣಕ್ಕೆ ವ್ಯಾಕ್ಸ್ ಹಾಕ್ಸ್ಕೊಳೋದನ್ನು ನೋವು ವಿತ್ ಪೇಯ್ನ್ ಕೂಡ ಅದು. ಸೊ ಪೇಯ್ನಿಂದ ನೀವು ಮಾಡಿಸ್ಕೊಳ್ತೀರಾ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಫಸ್ಟ್ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಎರಡನೇದು ರೇಸರ್ಸ್ ಯೂಸ್ ಮಾಡ್ಬೋದಾ ಅಂತ ಅಂದ್ಕೊಂಡ್ರೆ ಅದನ್ನು ಸ್ಟಾಪ್ ಮಾಡಿ. ಇಲ್ಲ ಯಾವುದಾದ್ರೂ ಕ್ರೀಮ್ಸ್ ಯೂಸ್ ಮಾಡಿ, ಹೇರ್ ರಿಮೂವಲ್ ಕ್ರೀಮ್ಸ್ ಯೂಸ್ ಮಾಡಿ ಮಾಡ್ಕೋಬೋದಂದರೆ ಅದನ್ನು ಸ್ಟಾಪ್ ಮಾಡಿ. ಯಾವುದೇ ರೀತಿ ನಿಮಗೆ ಅವಶ್ಯಕತೆ ನೀಡಿಲ್ಲ. ನಿಮ್ಮ ಹಾಸ್ಪಿಟ್ಲಿಗೆ ಹೋದ್ರೇ ನಿಮಗೆ ಕ್ಲೀನಾಗಿ ಪಕ್ಕಾ ಕ್ಲೀನ್ ಮಾಡ್ತಾರೆ, ಅದಕ್ಕೆಲ್ಲನೂ ಅಲ್ಲಿ ಫೆಸಿಲಿಟಿ ಇರುತ್ತೆ, ನೀವು ಹೆದರ್ಕೋಬೇಡಿ. ಸೊ ನಮಗೆ ಸರ್ವಿಸ್ ಕೊಡೋದಕ್ಕೋಸ್ಕರನೇ ಹಾಸ್ಪಿಟಲ್ಸೇ ಇರೋದು. ನೀವು ಬಂದು ಅದನ್ನು ವರಿ ಮಾಡಿಕೊಂಡು ಹೊಟ್ಟೆ ತುಂಬ ಮುಂದೆ ಇರುತ್ತೆ, ನಿಮಗೆ ಬಗ್ಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಆ ಥರ ಎಲ್ಲನೂ ಮಾಡಿಕೊಂಡು ನಿಮಗೆ ನೀವೇ ವರಿ ಮಾಡ್ಕೋಬೇಡಿ, ತೊಂದರೆ ಮಾಡ್ಕೋಬೇಡಿ. ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಂದರೆ ಆ ಏರಿಯಾವನ್ನು ಪಕ್ಕ ಕ್ಲೀನ್ ಮಾಡ್ತಾರೆ. ಒಂದು ವೇಳೆ ಸಿ ಸೆಕ್ಷನ್ ಆಗುತ್ತೆ ಅಂದರೂ ಕೂಡ ಕ್ಲೀನ್ ಮಾಡಿ. ನಿಮಗೆ ಎಲ್ಲಿ ಸಿ ಸೆಕ್ಷನ್ ಮಾಡ್ತಾರೆ, ಒಂದು ಹೊಟ್ಟೆ ಅಬ್ಡಾಮಿನಲ್ ಏನಿರುತ್ತೆ ಆ ಒಂದು ಪ್ಲೇಸನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ತಾರೆ. ಮತ್ತು ನಿಮಗೆ ಅನಸ್ತೇಷಿಯಾ ಕೊಡುವಂಥ ಒಂದು ಸ್ಪೈನಲ್ ಕಾರ್ಡ್, ಇಲ್ಲಿ ಏನು ಬೆನ್ನು ಇರುತ್ತೋ ಆ ಬೆನ್ನಿನ ಹಿಂಭಾಗ, ಕತ್ತಿನ ಕೆಳಗಡೆ ಭಾಗದಲ್ಲೂ ಕೂಡ ಕ್ಲೀನ್ ಮಾಡ್ತಾರೆ. ಸೊ ಇದೆಲ್ಲನೂ ಪ್ರೊಸೀಜರ್ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ. ನೀವು ಹೆದರುವಂಥ ಅವಶ್ಯಕತೆ ಮೇನು ಇಲ್ಲ, ಮುಜುಗರನೂ ಏನೂ ಬೇಡ. ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ, ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಇದೇನಮ್ಮ ಇಷ್ಟೊಂದು ಹೇರ್ಸಿದೆ ಕ್ಲೀನ್ ಮಾಡ್ಕೊಂಡಿಲ್ವಾ ಅಂತ ಕೂಡ ಅವ್ರು ಕೇಳಲ್ಲ. ಅಷ್ಟರ ಮಟ್ಟಿಗೆ ನಿಮಗೆ ಪರ್ಫೆಕ್ಟಾಗಿ ಕಂಫರ್ಟಬಲ್ ಆದಂಥ ಒಂದು ಸರ್ವಿಸನ್ನು ಕೊಡ್ತಾರೆ. ಎರಡನೇದು ಬಂದು ಟಾಯ್ಲೆಟ್ ಪಾಸ್ ಆಗ್ಬಿಡುತ್ತಾ, ಒಂದು ವೇಳೆ ಮಲ ವಿಸರ್ಜನೆ ಆಗ್ಬಿಡುತ್ತಾ ನೋವು ಬಂದಾಗ ಅಂತ ಕೇಳಿದ್ರೆ, ನಿಮಗೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣವೇ ನಿಮಗೆ ಸಡನ್ನಾಗಿ ಲೇಬರ್ ವಾರ್ಡ್ಗೆ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ. ಮೇಯ್ನಾಗಿ ನಿಮ್ಮನ್ನು ಎಕ್ಸಾಮಿನ್ ಮಾಡ್ತಾರೆ. ಏನು ಅಂದರೆ ನೀವು ಹೋಗೋ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ನಿಮಗೆ ಪೇಯ್ನ್ ಬಂದು ನಿಮ್ಗೇನಾದರೂ ಹೆವಿ ಬ್ಲೀಡಿಂಗ್ ಆಗಿ ಇನ್ನೇನು ಮಗು ಹುಟ್ಟುಬಿಡತ್ತೆ ಅನ್ನೋ ಥರ, ಇಲ್ಲಾಂದರೆ ನಿಮ್ಗೇನಾದರೂ ನೀರು ಹೋಗಿದ್ರೆ, ಈ ರೀತಿ ಅಂದರೆ ಎಮರ್ಜೆನ್ಸಿಯಾಗಿ ನೀವು ಅಡ್ಮಿಟ್ ಆಗಿದ್ರಿ ಅಂದರೆ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ತಾರೆ. ಇಮಿಡಿಯೇಟಾಗಿ ನಿಮ್ಮನ್ನು ಅಲ್ಲೇ ಲೇಬರ್ ವಾರ್ಡಲ್ಲೇ ಎಲ್ಲನೂ ನಿಮಗೆ ಡೆಲಿವರಿ ಎಲ್ಲ ಆಗೋವರೆಗೂ ಅಲ್ಲೇ ನಿಮ್ಮನ್ನು ನೋಡ್ಕೋತಾರೆ. ಒಂದು ವೇಳೆ ನೀವು ಆರಾಮಾಗಿ ಹೋಗಿ ಅಡ್ಮಿಟ್ ಆಗಿದ್ರೆ, ನಾಳೆ ಡೆಲಿವರಿ ಇದೆ ಅಂತಂದರೆ ನಿಮ್ಗೆ ಹಿಂದಿನ ದಿನವೇ ಅದನ್ನೆಲ್ಲ ಕ್ಲೀನ್ ಮಾಡೋದು, ಇಲ್ಲ ಈವ್ನಿಂಗ್ ಡೆಲಿವರಿ ಆಗುತ್ತೆ ಅಂದರೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡೋದು, ಇನಿಮಾ ಅಂತ ಒಂದು ಕೊಡ್ತಾರೆ. ಸೊ ಅದು ಬಂದು ನಿಮಗೆ ಫುಲ್ಲಾಗೆ ಸ್ಟೊಮಕ್ ವಾಶ್ ಆಗುತ್ತೆ. ಸೊ ಅದರಿಂದ ನಿಮಗೆ ಯಾವುದೇ ರೀತಿ ಟಾಯ್ಲೆಟ್ ಅನ್ನೋದು ಪಾಸ್ ಆಗಲ್ಲ. ನಿಮ್ಗೆ ಅದನ್ನು ರಿಮೂವ್ ಮಾಡಿ ನೀಟಾಗಿ ನಿಮಗೆ ಟಾಯ್ಲೆಟ್ ಎಲ್ಲ ಹೋಗೋ ಥರ ಕ್ಲೀನ್ ಮಾಡಿ ನಿಮ್ಮನ್ನು ಲೇಬರ್ ವಾರ್ಡಿಗೆ ಕಳಿಸ್ತಾರೆ. ಸೊ ನಾವು ಏನು ತೊಂದರೆ ಇಲ್ಲ. ಹಂಗೆ ಒಂದು ವೇಳೆ ನಿಮಗೆ ನೋವು ತಡೆಯೋಕ್ಕಾಗದೆ ಆ ಟೈಮಲ್ಲಿ ಒಂದು ಸ್ವಲ್ಪ ನಿಮಗೆ ಪೂಪ್ ಹೊರಗಡೆ ಬಂದರೂ ಕೂಡ ಯಾವುದೇ ರೀತಿ ಅವರು ಬೈಯೋದು ಇಲ್ಲ. ಸೊ ನೀವು ಯಾವುದೇ ರೀತಿ ಮುಜುಗರ ಬೇಡ. ಸೊ ಅದನ್ನು ಒಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಯಾರನ್ನು ಸಡನ್ನಾಗಿ ಲೇಬರ್ ವಾರ್ಡ್ಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ನಾನು ಹೇಳಿದಂತಹ ಈ ಒಂದು ವಿಷಯಗಳು, ನೀರು ಹೋಗಿರೋದು, ರಕ್ತ ಹೋಗಿರೋದು, ಇಲ್ಲ ಬೇಬಿ ನೀನು ಬಂದ್ಬಿಡ್ತು ಅನ್ನೋ ಥರ ಫೀಲ್ ಆಗ್ತಾ ಇದೆ ಅನ್ನೋ ಥರ ಇದ್ದರೆ ಎಮರ್ಜೆನ್ಸಿ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಎಮರ್ಜೆನ್ಸಿ ಕೇರಲ್ಲಿ ನಿಮಗೆ ಡೆಲಿವರಿ ಅನ್ನೋದನ್ನು ಮಾಡ್ತಾರೆ.
ಒಂದು ವೇಳೆ ನಿಮಗೆ ನಾರ್ಮಲ್ ಆಗಿ ನೀವು ಅಡ್ಮಿಟ್ ಆಗಿದ್ದೀರಾ ಅಂತಂದರೆ ಅಡ್ಮಿಟಿಂದ ನೀವು ವಾರ್ಡ್ಗೆ ಹೋಗಿ ಬರೋ ಥರ ಇರುತ್ತೆ. ಪೇಯ್ನ್ ಬಂತಾ ಇಲ್ಲ ಪಾಸಿಬಿಲಿಟೀಸ್ ಇದ್ರೆ ಪೇಯ್ನ್ ಬರೋ ಥರ ಎಲ್ಲ ಇಂಜೆಕ್ಷನ್ಸ್ ಹಾಕ್ತಾರೆ. ಸೊ ಕೆಲವೊಂದು ಪ್ರೊಸೀಜರು ನಾರ್ಮಲ್ ಡೆಲಿವರಿಯಲ್ಲಿ ನಡೆಯುತ್ತೆ. ಸಿ ಸೆಕ್ಷನಲ್ಲಿ ಹೇಗೆ ಅಂತಂದರೆ ನೀವು ಎಮರ್ಜೆನ್ಸಿಯಿಂದ ಪೇಯ್ನಿಂದ ಹೋಗಿದ್ರಂದ್ರೆ ವಿತಿನ್ ಹಾಗೇನೆ 5 to 10 minutes ಒಳಗಡೆನೆ ಎಮರ್ಜೆನ್ಸಿಯಿಂದ ಅಡ್ಮಿಟ್ ಆಗಿದ್ರೆ ಎಕ್ಸಾಮಿನ್ ಮಾಡಿ ಬೇಗ ನಿಮಗೆ ಆ ಏರಿಯಾ ಎಲ್ಲ ಕ್ಲೀನ್ ಮಾಡಿ ಬೇಗ ನಿಮ್ಮನ್ನ ಎಲ್ಲನೂ ಅಂದರೆ ಯೂರಿನ್ ಮಾಡುವಂಥ ಪ್ಲೇಸಲ್ಲಿ ಕೂಡ ನಿಮಗೆ ಪೈಪನ್ನು ಇನ್ಸರ್ಟ್ ಮಾಡ್ತಾರೆ ಯೂರಿನ್ ಬ್ಯಾಗ್ಗೆ. ಅದೆಲ್ಲ ಮಾಡಿಬಿಟ್ಟು ನಿಮಗೆ ಫುಲ್ ತಲೆಯೆಲ್ಲನೂ ಫುಲ್ ಟೈಮ್ ಮಾಡ್ತಾರೆ. ಕೂದಲು ಯಾವುದೇ ಕಾರಣಕ್ಕೂ ಹೊರಗಿರಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಆರ್ನಮೆಂಟ್ಸ್ ಎಲ್ಲ ನೀವು ಮೂಗ್ಬೊಟ್ಟಿಂದ ಹಿಡಿದು ಪ್ರತಿಯೊಂದು ಆರ್ನಮೆಂಟ್ಸು ಬಿಚ್ಚಬೇಕಾಗುತ್ತೆ. ಎಲ್ಲನೂ ಬಿಚ್ಚಿ ಅಂದರೆ ಕಾಲುಂಗ್ರ ಓಕೆ, ಬಟ್ ಮೂಗ್ಬಿಟ್ಟು ಓಕೆ, ಆದರೆ ಕಿವಿ ಓಲೆ ಮತ್ತು ಬಳೆಗಳು, ಆರ್ನಮೆಂಟ್ಸ್, ಚೈನ್ಸ್ ಮತ್ತು ತಾಳಿ ಚೈನ್ ಏನು ಹಾಕೊಂಡಿರ್ತೀರ ಅದು ಕಾಲು ಚೈನು ಎಲ್ಲನೂ ಬಿಚ್ಚಿಸ್ತಾರೆ. ಸೊ ನೀವು ಹಾಸ್ಪಿಟ್ಲ್ಗೆ ಹೋಗೋವಾಗಲೇ ಎಲ್ಲ ಮನೇಲಿ ಬಿಚ್ಚಿಟ್ಬಿಟ್ಟು ಹೋಗಿ, ಯಾರೂ ಹಾಕೊಂಡು ಹೋಗಕ್ಕೆ ಹೋಗಬೇಡಿ. ಸೊ ಇದು ಮೇಯ್ನ್ ವಿಷಯ. ಆ್ಯಂಡ್ ನೆಕ್ಸ್ಟ್ ಬಂದು ಸಿ ಸೆಕ್ಷನ್ ಆಗೋ ಥರ ಇತ್ತು ಅಂತಂದರೆ ಇಮಿಡಿಯೇಟಾಗಿ ಆಗೋ ಥರ ಇತ್ತು ಅಂದರೆ ಪ್ರೊಸೀಜರ್ಸ್ ಬೇಗ ಮಾಡಿ ನಿಮಗೆ ಸಿ ಸೆಕ್ಷನ್ ಮಾಡಿ ಆಪ್ರೇಟ್ ಮಾಡಿ ಬೇಬಿನ ತೆಗಿತಾರೆ. ಇಲ್ಲ ನೀವು ಹಿಂದಿನ ದಿನನೇ ಅಡ್ಮಿಟ್ ಆಗಿದ್ದೀರ ಅಂದರೆ ಹಿಂದಿನ ದಿನನೇ ನಿಮಗೆ ಕ್ಲೀನ್ ಮಾಡಿ ಎಲ್ಲ ಪ್ರೊಸೀಜರ್ಸ್ ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಸೊ ಅಟ್ ಎ ಟೈಮ್ ಅಂತ ಬಂದು ಅವಾಗ ನಡೆಯೋದಿಲ್ಲ, ಇಂದಿನ ಒಂದು ದಿನನೇ ಬಂದು ನಿಮಗೆ ಆ ಒಂದು ಪ್ರೊಸೀಜರ್ಸ್ ಎಲ್ಲನೂ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಷ್ಟು ವಿಷಯಗಳು. ಮತ್ತು ಯೂರಿನ್ ಕೂಡ ಬರುತ್ತೆ ಅಂತ ಕೇಳ್ತೀರಾ. ಕೆಲವ್ರಿಗೆ ಬರುತ್ತೆ, ಏನು ತೊಂದರೆ ಇಲ್ಲ, ಅದಕ್ಕೆಲ್ಲ ಯಾರು ಅಲ್ಲಿ ವರಿ ಮಾಡ್ಕೋಬೇಡಿ. ಇವೆಲ್ಲನೂ ಕಾಮನ್ನು, ಹೆಣ್ಮಕ್ಳಿಗೆ ಇವೆಲ್ಲನೂ ನೈಸರ್ಗಿಕವಾಗಿ ನಡೆಯುವಂಥದ್ದು. ನೀವು ಇದನ್ನೆಲ್ಲ ತಲೆಲ್ಲ ಹಾಕ್ಕೊಂಡು ಅಯ್ಯೋ ಹಂಗಂತಾರೇನೋ ಹಿಂಗಂತಾರೇನೋ ಅಂತ ನಾಚಿಕೆ ಪಡೋದು, ಇಂಥ ವಿಷಯಗಳೆಲ್ಲ ಏನೂ ಬೇಡ ನಿಮಗೆ. ಸೊ ಮೇಯ್ನಾಗಿ ಮೊದಲನೇದಾಗಿ ನಿಮಗೆ ಹೇರ್ ಬಗ್ಗೆ ಹೇಳಿದ್ದೀನಿ. ನಿಮ್ಮ ಒಂದು ಪ್ಯೂಬಿಕ್ ಏರಿಯಾದಲ್ಲಿ ಏನಿರುತ್ತೆ ಆ ಏರ್ ಬಂದು ರಿಮೂವ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅಲ್ಲೆಲ್ಲನೂ ಮಾಡ್ತಾರೆ. ಎರಡನೇದು ಬಂದು ನಿಮ್ಮ ಮಲ ವಿಸರ್ಜನೆ ವಿಷಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಅಂದರೆ ನಾರ್ಮಲ್ ಡೆಲಿವರಿಗೆ ಸಿ ಸೆಕ್ಷನ್ಗೆ ಯಾವ ರೀತಿ ಕ್ಲೀನ್ ಮಾಡ್ತಾರೆ ಇಮಿಡಿಯೇಟಾಗಿ ಅನ್ನೋದ್ರ ಬಗ್ಗೆ. ಆ್ಯಂಡ್ ನೆಕ್ಸ್ಟು ಇನ್ನೊಂದೇನಂತಂದರೆ ನಾರ್ಮಲ್ ಡೆಲಿವರಿ ಆಗುವಂಥ ಸಮಯದಲ್ಲಿ ಕಡ್ಡಾಯವಾಗಿ ಆ ಒಂದು ಅಂದರೆ ಟಾಯ್ಲೆಟ್ ಮಾಡುವಂಥ ಪ್ಲೇಸ್ಗೂ ವಜೈನಲ್ ಏರಿಯಾಗೂ ಒಂಚೂರು ಗ್ಯಾಪ್ ಇರುತ್ತೆ. ಆ ಒಂದು ಏರಿಯಾವನ್ನು ಸ್ವಲ್ಪ ಕಟ್ ಮಾಡ್ತಾರೆ. ಅದು ಯಾಕೆ ಅಂತಂದರೆ ನಿಮ್ಮ ಒಂದು ಸರ್ವಿಕ್ಸಿಂದ ಬೇಬಿ ಹೊರಗೆ ಬರೋವಾಗ ವಜೈನಲ್ ಏರಿಯಾದಲ್ಲಿ ತಲೆ ಮೇ ಬಿ ಮಗು ಬರೋಕ್ಕಾಗದೆ ತುಂಬ ಸಿಕ್ಕಾಕೊಂಡಿದೆ, ತುಂಬ ಹೊತ್ತು ಸಿಕ್ಕಾಕೊಳ್ತಾ ಇದೆ, ಮಗು ಹೊರಗೆ ಬರ್ತಿಲ್ಲ ಅನ್ನೋ ಒಂದು ಸಮಯದಲ್ಲಿ ಆ ಒಂದು ಏರಿಯಾವನ್ನು ಒಂಚೂರು ಕಟ್ ಮಾಡ್ತಾರೆ, ಒಂದು ಸ್ವಲ್ಪ ಕಟ್ ಮಾಡ್ತಾರೆ. ಸೊ ಕಟ್ ಮಾಡಿ ಬೇಬಿನ ಹೊರಗೆ ತೆಗೆದು ನಿಮಗೆ ಈಗೆಲ್ಲ ಅನಸ್ತೇಷಿಯಾ ಕೊಡ್ತಿದ್ದಾರಂತೆ. ಸೊ ಆ ಏರಿಯಾಗೆ ಲೈಟಾಗಿ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಸ್ಟಿಚಸ್ ಹಾಕ್ಬಿಡ್ತಾರೆ. ಒಂದು 4-5 ಹೊಲಿಗೆ ಬೀಳುತ್ತೆ. ಸೊ ಸ್ಟಿಚಸ್ ಹಾಕಿ ಮಿನಿಮಮ್ 6 ಸ್ಟಿಚಸ್ ಬೀಳುತ್ತೆ. ಹಾಕಿದ್ಮೇಲೆ ನಿಮ್ಗೆ ಆ ನೋವಲ್ಲಿ ಅಷ್ಟೊಂದು ಆ ನೋವು ಗೊತ್ತಾಗಲ್ಲ, ಬಟ್ ನಿಮ್ಗೆ ಇಂಜೆಕ್ಷನ್ ಹಾಕಿನೇ ಮಾಡ್ತಾರೆ. ಸೊ ಹಾಕಿ ಮೊದಲೆಲ್ಲನೂ ಇಂಜೆಕ್ಷನ್ಸ್ ಎಲ್ಲ ಹಾಕ್ದಿರ ಅಂದರೆ ಲೋಕಲ್ ಅನಸ್ತೇಷಿಯಾ ಹಾಕ್ದಿರನೇ ಮಾಡ್ತಿದ್ರಂತೆ. ಈಗ ಬಂದು ಲೋಕಲ್ ಅನಸ್ತೇಷಿಯಾ ಕೊಟ್ಟು ಸ್ಟಿಚಸ್ ಹಾಕ್ತಾರೆ. ಸೊ ಸ್ಟಿಚಸ್ ಹಾಕಿದ ತಕ್ಷಣ ನಿಮಗೆ ಹೆವಿ ಬ್ಲೀಡಿಂಗ್ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ತಲೆ ಇಟ್ಕೊಂಡು ಆಮೇಲೆ ನಿಮಗೆ ನೀಟಾಗಿ ಕ್ಲೀನ್ ಮಾಡಿ ಆ ಏರಿಯಾದಲ್ಲಿ ನಿಮಗೇನು ಪ್ಯಾಡ್ ಎಲ್ಲ ಇಡಬೇಕು. ಮೆಟರ್ನಿಟಿ ಪ್ಯಾಡ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ ಅದನ್ನು, ಯಾಕಂದರೆ ನಾರ್ಮಲ್ ಡೆಲಿವರಿ ಆದವ್ರಿಗೆ ಬ್ಲೀಡಿಂಗ್ ಜಾಸ್ತಿ, ಸಿ ಸೆಕ್ಷನ್ ಆದವ್ರಿಗೂ ಬ್ಲೀಡಿಂಗ್ ಇರುತ್ತೆ, ಬಟ್ ಅಷ್ಟು ಹೋಲಿಸ್ಕೊಂಡ್ರೆ ಪರ್ಸೆಂಟೇಜ್ ಬಂದು ಇದರಲ್ಲಿ ಜಾಸ್ತಿ. ಸ್ವಲ್ಪ ಮಟ್ಟಿಗೆ ಬಟ್ಟೆ ಎಲ್ಲ ಅಂದರೆ ನಿಮಗೆ ಮೆಟರ್ನಿಟಿದು ಪ್ಯಾಡೆಲ್ಲ ಇಟ್ಟು ನೀಟಾಗಿ ನೀಟ್ ಮಾಡಿ ಆಮೇಲೆ ತಂದು ವಾರ್ಡ್ಗೆ ಹಾಕ್ತಾರೆ. ಸೊ ಇಷ್ಟು ವಿಷಯಗಳು ಡೆಲಿವರಿ ಟೈಮಲ್ಲಿ ನಡೆಯುತ್ತೆ. ಸೊ ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ಮತ್ತೆಲ್ಲ ಅಸಹ್ಯ ಪಡೋದು, ನಿಮ್ಮನ್ನು ಬೈಯೋದೋ ಏನೂ ಮಾಡಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಕೆಲವು ಟೈಮಲ್ಲಿ ರೂಢಾಗಿ ನಡ್ಕೋತಾರೆ. ಇದು ನನಗೆ ಅನುಭವ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ರೈವೇಟ್ ಅಂತ ಬಂದಾಗ ಸ್ವಲ್ಪ ಚೆನ್ನಾಗಿ ಕೇರ್ ಮಾಡ್ತಾರೆ ಅನ್ನೋದು ಒಂದು ಭಾವನೆ, ಅದು ನಿಜ ಕೂಡ. ನನಗೆ ಫಸ್ಟ್ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿಕ್ಕಾಪಟ್ಟ ಹಿಂಸೆ ಆಗೋಯ್ತು ನನಗೆ. ಆಮೇಲೆ ಸಿ ಸೆಕ್ಷನ್ ಫೈನಲ್ ಆಗಿ ಸಿ ಸೆಕ್ಷನ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಎರಡನೇದಕ್ಕೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲಲ್ಲಿ ನನಗೆ ಸಿ ಸೆಕ್ಷನ್ ಆಗಿದ್ದು. ಸೊ ಇಷ್ಟು ವಿಷಯಗಳು ಡೆಲಿವರಿ ಟೈಮಲ್ಲಿ ನಡೆಯುತ್ತೆ. ಸೊ ವರಿ ಬೇಡ, ಆರಾಮಾಗಿರಿ. ಓಕೆ, ಟೇಕ್ ಕೇರ್, ಬಾಯ್.